ಕುಡಿಯುವ ನೀರಿಗೆ ಹಾಹಾಕಾರ, ದೂರು ನೀಡಿದರೂ ಸ್ಪಂದಿಸದ ಅಧಿಕಾರಿಗಳು, ಭುಗಿಲೆದ್ದ ಸಾರ್ವಜನಿಕರ ಆಕ್ರೋಶ. ರಾಜಾರೋಷವಾಗಿ ನಕಲಿ ಕ್ಲಿನಿಕ್ಗಳ ಕಾರುಬಾರು, ಸಾರ್ವಜನಿಕರ ಆತಂಕ, ಅಧಿಕಾರಿಗಳ ಕಣ್ಣ ಮುಚ್ಚಾಲೆ. ಹೆಸರಾಂತ ಕಂಪನಿಯ ಹೆಸರು ದುರ್ಬಳಕೆ ಆರೋಪ, ನಕಲಿ ವಿದ್ಯುತ್ ಕೇಬಲ್ಗಳ ಮಾರಾಟ, ಪೊಲೀಸರ ದಾಳಿ. 3 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ, ಬಿಲ್ ಮಾತ್ರ ಸಂಪೂರ್ಣ ಪಾವತಿ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರದಲ್ಲಿ ಕುಡಿಯುವ ನೀರಿಗಾಗಿ ಜನರು ಹಾಹಾಕಾರ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹಲವು ಬಾರಿ ದೂರು ನೀಡಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಖಾಲಿ ನೀರಿನ ಕ್ಯಾನ್ ಹಾಗೂ ಬಕೆಟ್ಗಳನ್ನು ಹಿಡಿದು ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ನೀರು ಹಿಡಿದುಕೊಳ್ಳುತ್ತಿರುವ ಮಹಿಳೆಯರು, ತಮ್ಮ ವಾರ್ಡಿನ ಮೂಲಭೂತ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನ ಬಾಪೂಜಿ ನಗರದಲ್ಲಿ. ಕಳೆದ ಹಲವು ದಿನಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಆಗದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನೀರಿಗಾಗಿ ಜನರು ಬೆಳಗ್ಗಿನಿಂದಲೇ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುಜಿಡಿ ಹಾಗೂ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಗಲೀಜು ನೀರು ರಸ್ತೆಗಳಲ್ಲಿ ಹರಿತಾ ಇದ್ದು, ದುರ್ವಾಸನೆ ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇವಾಗ ನೀರು ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ಲೇಬೇಕು. ಅಡಿಗೆ ಮಾಡ್ಬೇಕು, ಮನೆಯಲ್ಲಿ ಆಚೆಗಡೆ ಕ್ಲೀನ್ ಮಾಡುವಾಗ ನೀರು ಉಪಯೋಗಿಸ್ಲೇಬೇಕು, ಮತ್ತೆ ಮನೆಗೆ ಮಕ್ಕಳಿಗೆ ವಾಶ್ರೂಮ್ಗೆ ಹೋಗುವಾಗ ಎಲ್ಲಗೂ ನೀರ್ ಬೇಕೇ ಬೇಕು. ಇವಾಗ ನೀರ್ ಬಿಟ್ಟಿಲ್ಲ ಅಂದ್ರೆ ಮಕ್ಕಳು ಏನ್ರಲ್ಲಿ ವಾಶ್ರೂಮ್ ಇದು ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ? ನಾವೇನು ಇಂಗ್ಲಿಷ್ ಅವ್ರ ತರ ಟ್ವಿಷಿಗಳೇನಾದ್ರು ಯೂಸ್ ಮಾಡ್ತಾ ಇದೀವ? ಏನಿಲ್ಲ ತಾನೆ, ನೀರೆಲ್ಲ ತಾನೇ ನಾವ್ ಯೂಸ್ ಮಾಡೋದು. ಆ ನೀರೇ ಬಿಟ್ಟಿಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಈ ತರ ನಮ್ಗೆ ತುಂಬಾ ನೀರಿಂದ ತುಂಬಾ ಸಮಸ್ಯೆ ಆಗಿದೆ, ಮತ್ತು ಚೇಂಬರ್ ಇದರಿಂದ ಕೂಡ ತುಂಬಾ ಸಮಸ್ಯೆ ಇದೆ. 10 ದಿನದಿಂದ ನಮ್ಗೆ ಈ ತರ ಇದೆ. ಇವಾಗ ಇವಾಗ ಕರೆಕ್ಟ್ ಆಗಿ 7ಕೊಂದ್ಸರಿ 6 ದಿನಕ್ಕೊಂದ್ಸರಿ ನೀರೇನಾದ್ರು ಬಿಟ್ಟಿದಾರಂದ್ರೆ ಮತ್ತೆ ಇನ್ನು 3 ಟೈಮ್ ಬಿಡೋಷ್ಟೊತ್ತಿಗೆ ಮೋಟ್ರ್ ಇದು ಸುಟ್ಟೋಗಿದೆ, ನಮ್ಗೆ ನೀರೇ ಬಿಡಲ್ಲ. ನೀರಿಲ್ಲ ಅಂದ್ರೆ ನಮ್ಗೆ ಯಾವ್ದು ಕೂಡ ಕೆಲಸ ನಡೆಯಲ್ಲ. ನೀರೇ ಮನೆಗೆ ಮುಖ್ಯ ಬೇಕಾಗಿದ್ದು. ಅದೇ ಇಲ್ಲ ಅಂದ್ರೆ ನಾವ್ ಹೆಂಗೆ ಕೆಲಸ ಮಾಡ್ಕೊ? ಯಾವಾಗ್ಲೂ ನಾವು ಟಿಲ್ಲರ್ ಹಾಕ್ಸ್ಕೊಳಕ್ ಆಗುತ್ತಾ? ಅಷ್ಟೊಂದು ಶ್ರೀಮಂತರು ಯಾರು ಇಲ್ಲ ಇಲ್ಲಿ. ಎಲ್ಲಾರು ಕೂಲಿ ಮಾಡ್ಕೊಂಡ್ ತಿನ್ನೋರೆ, ಗಾರೆ ಕೆಲ್ಸದವ್ರೆ ಎಲ್ಲಾರು ಸಂಧಿಯಲ್ಲಿ ಇರೋದು. ಯಾರು ಅಷ್ಟೊಂದು ಶ್ರೀಮಂತರು ಯಾರು ಇಲ್ಲ. ಇರೋರ್ ಏನ್ ಮಾಡ್ತಾರೆ, ಅವ್ರು ಬೇಕಾಗಿರೋರು ಕೆಟ್ಟೋದ್ರೆ ಯಾರು ಅವ್ರು ನೀರ್ ಬಿಟ್ಕೊಂತಾರೋ ಅವ್ರು ಬಂದು ಕರ್ಕೊಂಡು ಅಲ್ಲಿ ಇದಾಕ್ಸ್ಕೊಂತಾರೆ, ಟಿಲ್ಲರ್ಗೆ ಹಾಕ್ಸ್ಕೊಂತಾರೆ. ಇಲ್ದಿರೋರ್ ಏನ್ ಮಾಡೋದು? ಯಾವಾಗ್ಲೂ ನಾವ್ ಈ ತರ ಹಾಕ್ಸ್ಕೊಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಅದ್ರಿಂದಾನೇ ನೀರಿಂದ ನಮ್ಗೆ ತುಂಬಾ ಸಮಸ್ಯೆ ಇದೆ. ಇದರಿಂದ ನಮ್ಗೆ ವಾರ್ಗು ಆದ್ರೂ ನೀರ ಬಿಡಲ್ವಾ? ಉಪ್ಪು ನೀರ್ ನಲ್ಲಿ ಇಲ್ಲ, ಚರಂಡಿ ತುಂಬಾ ನಿಂತೋಗಿದೆ, ಚರಂಡಿ ಎತ್ತಾ ಇಲ್ಲ, ಹುಳ ಒಳಗಡೆ ಬರ್ತಾ ಇದೆ, ಪಿಟ್ಗಳೆಲ್ಲ ತುಂಬೋಗಿದೆ, ನೀರಿನ ಸಮಸ್ಯೆ ತುಂಬಾ ಇದೆ. ಅದು ಅನುಕೂಲ ಮಾಡ್ಬೇಕು. ಮುನ್ಸಿಪಾಲಿಟಿ ಅವ್ರು ಬಂದು ಕಸ ಎತ್ತೋದಿಲ್ಲ, ಗುಡ್ಸೋದಿಲ್ಲ, ಅದೇ ಸಮಸ್ಯೆ ನಮ್ಗೆ. ವಾರ ಆಯ್ತು. ಇವಾಗ ಟ್ಯಾಂಕರ್ ಬಂದಿದೆ. ಏನೋ ಕೆಟ್ಟೋಗಿದೆ ಅಂತ ವಾರಕ್ಕೊಂದ್ಸಾರಿ ಹೇಳ್ತಾ ಇರ್ತಾರ ಅವರು, ಕೆಟ್ಟೋಗಿದೆ ನೀರ್ ಬಿಡಲ್ಲ ಅಂತ. ಆದ್ರೂ ಸಂಜೀವಪ್ಪ ಅವರು ಟ್ಯಾಂಕರ್ ಕಳಿಸ್ತಾ ಇದ್ದಾರೆ. ಮನೆಗೆ ಒಂದ್ 10 ಬಿಂದಿಗೆ ಇಡ್ಕೊಂಡ್ರಿ ಅಂತ ಸಾಲಲ್ಲ. ಇನ್ನು ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ಮಹಿಳೆಯರು ಹಾಗೂ ಮಕ್ಕಳು ಆತಂಕದಲ್ಲಿ ಓಡಾಡುವಂತಾಗಿದೆ. ಸಮಸ್ಯೆಗಳ ಕುರಿತು ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಾಪೂಜಿ ನಗರದ, ನನ್ನ ಹೆಸರು ಸಂಜೀವ್ ಕುಮಾರ್, ವಾರ್ಡ್ ನಂಬರ್ 13, ಚಿಕ್ಕಬಳ್ಳಾಪುರ. ಇಲ್ಲಿ ನಮ್ಮ ಬಾಪೂಜಿ ನಗರದಲ್ಲಿ ನಮ್ಮ ಜನಗಳ ಸಮಸ್ಯೆ ಕೇಳೋರೇ ಇಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಸಮಸ್ಯೆಗಳಿದೆ. ಯುಜಿಡಿಯಿಂದ ಹಿಡಿದು, ವಾಟರ್ ಇಂದ ಹಿಡಿದು, ಲೈಟಿಂಗ್ ಇಂದ ಹಿಡಿದು, ಚರಂಡಿಯಿಂದ ಹಿಡಿದು ಪ್ರತಿ ಒಂದೂನು ಪ್ರಾಬ್ಲಮ್ ಇದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ನಾವು ಸುಮಾರು ಕಡೆ ಹೇಳ್ತೀವಿ ಎಲ್ಲ ಆಫೀಸರ್ಸ್ಗೆಲ್ಲನು, ಅವರು ಎಷ್ಟು ಅಂತ ಮಾಡ್ತಾರೆ. ನಮ್ಮ ಏರಿಯಾ ಕೌನ್ಸಿಲರ್ ಆದಂತವ್ರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಹಾರ ಮಾಡಬೇಕು ಅಂತದ್ದು ಇಲ್ಲಿ ಯಾರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಆದ್ರಿಂದ ಜನಗಳು ಬಂದು ಪಾಪ ಸಮಸ್ಯೆಗಳಿಗೆ ತುಂಬಾ ಒದ್ದಾಡ್ತಾ ಇದ್ದಾರೆ. ನೀರಿಲ್ಲ, ಕರೆಂಟ್ ಇಲ್ಲ, ಲೈಟ್ಗಳಿಲ್ಲ, ಚರಂಡಿ ಕ್ಲೀನಿಂಗ್ ಇಲ್ಲ ಅಂತ. ಅದಕ್ಕೆ ನಾವು ನಮ್ಗೆ ಹೇಳಿದ್ರು ಈ ತರ ಪ್ರಾಬ್ಲಮ್ ಇದೆ ಸರ್ ಅಂತ ಹೇಳಿ. ಇವಾಗ ಬೇಸಿಗೆ ಬೇರೆ, ನೀರಿಗೆ ತುಂಬಾ ಅಭಾವ ಇದೆ. ಏನಾದ್ರು ನೀರ್ ಬಿಡೋರು ಕೇಳಿದ್ರೆ ಅಂದ್ರೆ ಮೋಟರ್ ಕೆಟ್ಟೋಗಿದೆ, ಪೈಪ್ ಹೊಡೆದೋಗಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಮ್ಮ ಬಾಪೂಜಿ ನಗರದಲ್ಲಿ ಪಾಪ ಕೂಲಿ ಮಾಡುವಂತ ಜನಗಳು ಯಾರು ಟಿಲ್ಲರ್ಗಳಿಗೆ ಹಾಕಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿಲ್ಲ. ಆದ್ರಿಂದ ನಮ್ಮ ನಗರಸಭೆ ಕಮಿಷನರ್ ಆದಂತ ಮನ್ಸೂರ್ ಅಲಿ ಅವರಿಗೆ
ಹಾಗೂ ಮುನ್ಕೃಷ್ಣ ಅವರು. ಕೂಡಲೇ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕುಡಿಯುವ ನೀರು, ಯುಜಿಡಿ, ಚರಂಡಿ ಹಾಗೂ ಬೀದಿ ದೀಪ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನೀರಿನ ಸಮಸ್ಯೆಯಿಂದ ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ಸಾವಿರಾರು ರೂಪಾಯಿ ಹಣ ಕೊಟ್ಟು ಮನೆಗಳಿಗೆ ನೀರು ಪೂರೈಕೆ ಮಾಡಿಕೊಳ್ಳುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದ 13ನೇ ವಾರ್ಡಿನ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ಹೈರಾಣಾಗಿದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಜಿಲ್ಲೆಯಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಮತ್ತೆ ತಲೆದೋರಿದೆ. ಎಲ್ಲೆಂದರಲ್ಲಿ ನಕಲಿ ಕ್ಲಿನಿಕ್ಗಳು ಆರಂಭವಾಗಿ ಯಾವುದೇ ಅರ್ಹತೆ ಇಲ್ಲದವರು ಚಿಕಿತ್ಸೆ ನೀಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪವೂ ಕೇಳಿ ಬಂದಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. టాబ్లెట్స్ ఇచ్చిండారు, ఏమేమి టాబ్లెట్ ఇచ్చిండారు, ఏమిటి కోసం ఇచ్చిండారు అని ఒక స్లిప్లో రాసేయాలి కదా. నేను చెప్పిండాను, మీరు అది ఏమేమి ఇచ్చిండారు, తర్వాత ఏమైనా అంటే నెక్స్ట్ ಏನಾದ್ರು ಸಮಸ್ಯೆ ಆದರೆ ಏನು ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ಬರೆದು ಕೊಡಬೇಕಲ್ಲ. ಏನು ಹೇಳಿ? ಹಾಂ, ಆಗೋದ್ರೆ ತಗೊಳ್ಳೋದಕ್ಕೆ ಏನಾದ್ರು ಬೇಕಲ್ಲ, ಅದೊಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಬಿಡಿ ಅಷ್ಟೇ. ನಾಯಿ ಕೊಡೆಗಳಂತೆ ಎಲ್ಲೆಂದರಲ್ಲಿ ಕಾಣಿಸುತ್ತಿರುವ ಕ್ಲಿನಿಕ್ಗಳು ಕೇವಲ ಪಿಯುಸಿ ವಿದ್ಯಾರ್ಹತೆ ಹೊಂದಿರುವ ಮಹಿಳೆ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ದೃಶ್ಯಗಳು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಉನ್ನತ ಶಿಕ್ಷಣ ಸಚಿವ ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ದಿನೇ ದಿನೇ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಮಾನ್ಯ ವೈದ್ಯಕೀಯ ಅರ್ಹತೆ ಇಲ್ಲದವರು ರಾಜಾರೋಷವಾಗಿ ಕ್ಲಿನಿಕ್ ನಡೆಸುತ್ತಿದ್ದು ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿಯಲ್ಲಿ ಮತ್ತೆ ನಕಲಿ ಕ್ಲಿನಿಕ್ಗಳ ಆರ್ಭಟದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಇದೇ ಭಾಗದಲ್ಲಿ ಈ ಹಿಂದೆಯೂ ಸಹ 3 ನಕಲಿ ಕ್ಲಿನಿಕ್ಗಳು ಪತ್ತೆಯಾಗಿದ್ದವು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ದಾಳಿ ನಡೆಸಿ ಕ್ರಮ ಕೈಗೊಂಡಿದ್ದರು. ಆದರೆ ಇದೀಗ ಮತ್ತೆ ಅದೇ ದಂಧೆ ಶುರುವಾಗಿರುವುದು ಆರೋಗ್ಯ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ. ಪಿಯುಸಿ ಓದಿದ ಮಹಿಳೆಯರೋಳು ರಾಜಾರೋಷವಾಗಿ ಎಂಬಿಬಿಎಸ್ ಮಾಡಿದ ವೈದ್ಯೆಯಂತೆ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಹಣ ಪೀಕುತ್ತಿದ್ದಾಳೆ. ರೋಗ ಯಾವುದೇ ಇರಲಿ, ನೀಡುವುದು ಮಾತ್ರ ಒಂದೇ ಮಾತ್ರೆ ಅನ್ನುವ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. టాబ్లెట్లు ఏమేమి ఇచ్చిండారని అదే రైటింగ్లో కావాలి కదా. టాబ్లెట్స్ ఇచ్చిండారు, ఏమేమి టాబ్లెట్ ఇచ్చిండారు, ఏమిటి కోసం ఇచ్చిండారు అని ఒక స్లిప్లో రాసేయాలి కదా. నేను చెప్పిండాను, మీరు అది ఏమేమి ఇచ్చిండారు, తర్వాత ఏమైనా అంటే నెక్స్ట్ ಏನಾದ್ರು ಸಮಸ್ಯೆ ಆದರೆ ಏನು ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ಬರೆದು ಕೊಡಬೇಕಲ್ಲ. ಏನು ಹೇಳಿ? ಹಾಂ, ಆಗೋದ್ರೆ ತಗೊಳ್ಳೋದಕ್ಕೆ ಏನಾದ್ರು ಬೇಕಲ್ಲ, ಅದೊಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಬಿಡಿ ಅಷ್ಟೇ. ఏం తీసుకోదండి మేము బంద్ చేసామంటే బంద్ చేసేస్తాం, అంతేగాని మేము బంద్ చేసామంటే క్లోజ్ చేస్తాం, అంతేగాని ఫోటో వదిలేండి. మీరేం తీసుకోవాల్సిన అవసరం లేదు, మేము ఇప్పుడు మీరు క్లోజ్ చేయమంటే మీరు క్లోజ్ చేస్తాము. మీరు క్లోజ్ చేయండి అని చెప్పಕ್ಕೆ మనం ఎవరు? ನೀವು ಕ್ಲೋಸ್ ಮಾಡಿ ಅಂತ ಹೇಳೋದಕ್ಕೆ ನಾವು ಯಾರು? ನೀವು ಮಾಡ್ಕೊಳ್ಳಿ, ನಾವು ಯಾಕೆ ಅದನ್ನು ಬೇಡ ಅಂತ ಹೇಳ್ತೀವಿ? ಹಲೋ, ಮನೆ ಇರೋದು ಆಯ್ತಪ್ಪ, ಮನೆ ಒಳಗಡೆ ಏನು ತಗೊಳ್ಳಲ್ಲ ಬೇಡ. ಹೇಳಿ ಅಕ್ಕ. ನಾವು ನಮ್ಮ ಮಾವ ಮಾಡ್ತಾ ಇದ್ರು. ಹಾಂ, ಹೇಳ್ಬಿಡಿ. ಇಲ್ಲ ಹೇಳ್ಬಿಡಿ, ಪರವಾಗಿಲ್ಲ, ತಪ್ಪೇನಿಲ್ಲ, ಹೇಳಿ. ಅದೊಂದು ಪ್ರೂಫ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೇಳಿ, ಏನಾಗಿದೆ, ಯಾವಾಗಿಂದ ಮಾಡ್ತಾ ಇದ್ದೀರಾ ಹೇಳಿ, ತೊಂದರೆ ಇಲ್ಲ. ನಾವು ಫಸ್ಟ್ ಇಂದ ಮಾಡ್ತಾ ಇದ್ದು, ನಮ್ಮ ಮಾವ ಇದ್ರು, ಸುಮಾರು ವರ್ಷದಿಂದ ನಮ್ಮ ಮಾವ
ಹ್ಞೂ ಅವ್ರ ಜೊತೆಲಿ ನಾವು ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ನಿಮ್ದು ಎಜುಕೇಷನ್ ಏನಾಗಿದೆ ಅಕ್ಕ? ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಆಗಿದೆ. ಈ ಥರ ಟ್ರೀಟ್ಮೆಂಟ್ ಕೊಡಬಹುದಾ? ಅಲ್ಲ, ನಮ್ಮ ಮಾವವ್ರು ಇದ್ರಲ್ಲ, ಅವ್ರ Okay. ಬಗ್ಗೆಯಿಂದ ನಾವು ಅಲ್ಲಿ ಓಕೆ, ನಿಮ್ಮ ಅವ್ರು ಇದ್ರು ಕೊಡ್ತಾ ಇದ್ರಿ. ಓಕೆ, ಬಟ್ ಇದು ಐ ಡಿ ಕಾರ್ಡ್ ನೋಡ್ದೆ ತಾನೇ ನೀನು? ಹಾಂ, ಐ ಡಿ ಕಾರ್ಡ್ ನೋಡಿದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯಾ ನೀನು? ಇವಾಗ ಐ ಡಿ ಕಾರ್ಡ್ ಕೇಳ್ದಲ್ಲ, ಐ ಡಿ ಕಾರ್ಡ್ ಕೊಟ್ವಿ ತಾನೆ? ಐ ಡಿ ಕಾರ್ಡ್ ಕೊಟ್ಟಿದ್ವಲ್ಲ, ನೋಡ್ಬೇಕಿತ್ತು. ಐ ಡಿ ಕಾರ್ಡ್ ಕೊಟ್ಟಿದ್ವಿ ತಾನೆ? ఇప్పుడు ఎవరమ్మా మాట్లాడుతూ ఉండేది? మాట్లాడుతూ ఉండేది ఎవరు ఇప్పుడు? ಏನು ರೌಡಿಸಮ್ಮಪ್ಪ? ಮತ್ತಿನ್ನೇನು ನೀನು ಮಾತಾಡ್ತಾ ಇರೋ ರೀತಿ ಇನ್ನೇನು? ಹಾಂ, ನೀನು ಐ ಡಿ ಕಾರ್ಡ್ ಕೇಳ್ದಲ್ಲ? ಐ ಡಿ ಕಾರ್ಡ್ ಕೇಳ್ದಲ್ಲ? ಕೊಟ್ಟಿದ್ದೀವಲ್ಲ ಐ ಡಿ ಕಾರ್ಡು? ಕೊಟ್ಟಿದ್ದೀವಿ ತಾನೇ ಐ ಡಿ ಕಾರ್ಡ್ ನಿನಗೆ? ಫೋನ್ ಮಾಡಿ ಬರ ಕೇಳಪ್ಪ ಅವ್ರಿಗೂ. ಇನ್ನು ನಕಲಿ ಕ್ಲಿನಿಕ್ಗಳ ಬಗ್ಗೆ ವರದಿಗಳು ಮಾಧ್ಯಮಗಳಲ್ಲಿ ಪ್ರಸಾರವಾದಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಅಷ್ಟೇ. ಉಳಿದ ಸಮಯದಲ್ಲಿ ಯಾವುದೇ ತಪಾಸಣೆ ನಡೆಸುವುದಿಲ್ಲ ಎಂಬ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಅಲ್ಲದೆ ನಕಲಿ ವೈದ್ಯೆಯ ಮಗ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಎಂಬ ಬೆದರಿಕೆಯೂ ಹಾಕಿದ್ದಾನೆ ಎನ್ನಲಾಗಿದೆ. ಅದೇನು ದೊಡ್ಡ ಮ್ಯಾಟ್ರ್ ಮಾಡಬೇಡಿ, ಅದೇನು ದೊಡ್ಡ ಮ್ಯಾಟ್ರ್ ಆಗೋದು ಅಲ್ಲ. ಅದೇನು ಈ ಮಹಾ ಅಂದ್ರೆ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಇವರು ಬರ್ತಾರೆ. ಇವಾಗ ಮಹಾ ಅಂದ್ರೆ ಇನ್ನೆರಡು ಮೂರು ದಿವಸಕ್ಕೆ ಅವ್ರು ಚೆಕಿಂಗ್ ಇವರು ಬರ್ತಾರೆ. ಅವ್ರು ಬಂದು ಯಾರೋ ಅವ್ರು ಫೋನ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡೇ ಮಾಡ್ತಾರೆ. ಇಂಥವ್ರು ಬರ್ತಾರೆ ನೋಡಿ ಮೊದಲೇ ಅಂತ ನಮ್ಗೆ ಇನ್ಫಾರ್ಮ್ ಮಾಡಿ ಹೇಳ್ತಾರೆ. ನಾವು ಅವಾಗ ಏನು ಮಾಡ್ಬೇಕು, ಆ ವ್ಯವಸ್ಥೆ ಮಾಡೇ ಮಾಡ್ತೀವಿ. ಸ್ಟೇಷನ್ವರೆಗೂ ಹೋದ್ರು ಅಲ್ಲಿ ಸ್ಟೇಷನಿಂದ ಡ್ರೈವರ್ ಆದ್ರೂ ಫೋನ್ ಮಾಡಿ ಹೇಳ್ತಾನೆ, ಇಂಥವ್ರು ಬರ್ತಾರೆ ಏನು ಮಾಡಿ ಅಂತ. ಅಷ್ಟವರೆಗೂ ಹೋಗೋದು ಬೇಡ. ನಾನು ಏನು ಗೊತ್ತಾ, ಬೇರೆ ಹೆಸರೆಲ್ಲ ತೆಗಿಯೋದು ಬೇಡ ಸೆಂಟ್ರಲ್ಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಅವ್ರು ಇವ್ರನ್ನ ಸೆಂಟ್ರಲ್ಲಿ ಹಾಕೋದು ಮಾತಾಡೋದು ಬೇಡ, ನಂಗೆ ಅದಿಷ್ಟ ಇಲ್ಲ. ನಮ್ಮ ಮನೆಯವ್ರು ನಾನ್ಕೋಸ್ಕರ ಮಾತಾಡೋದು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ನ್ಯೂಸ್ ಅಂದ್ರೆ ಇದು ಮಾಡೋದು ದೊಡ್ಡದು, ನಿಮಗೂ ಒಂದು ಕೆಲಸ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಾಗೋದು ದೊಡ್ಡ ಕೆಲಸ ಅಲ್ಲ, ಅದು ಸಾಲ್ವ್ ಮಾಡ್ಕೊಂಡು ದೊಡ್ಡ ಕೆಲಸ ಅಲ್ಲ. ನಾನೇಂತಂದ್ರೆ ಸುಮ್ಮನೆ ನಾವು ಕಿತ್ತಾಡ್ಕೋಬೇಕಷ್ಟೇ. ಅದ್ರಲ್ಲೇನಿಲ್ಲ, ದೊಡ್ಡದಾಗ ಆಗೋದೇನಿಲ್ಲ ಅದರಲ್ಲಿ. ನಾವು ಸುಮ್ಮನೆ ಕಿತ್ತಾಡ್ಕೋಬೇಕಷ್ಟೇ, ಅಷ್ಟೇ ಅಲ್ವಾ? ಈಗ ಒಂದು ನ್ಯೂಸ್ ಮಾಡ್ತೀರಾ, ನಾವು ಅದು ರಿಯಾಕ್ಷನ್ ಯಾರೋ ಒಬ್ರು ಇನ್ನೊಬ್ರು ಬರ್ತಾರೆ ಮಾತಾಡ್ತಾರೆ, ಆಫೀಸರ್ಸ್ ಯಾರೋ ಬಂದು ಮಾತಾಡ್ತಾರೆ, ನಾವು ಅವ್ರ ಹತ್ರ ಮಾತಾಡ್ತೀವಿ. ಅದೋಗಿ ಇನ್ನೊಂದ್ಸರಿ ಇನ್ನೊಂದ್ರ ಹತ್ರ ಮಾತಾಡ್ತಾರೆ, ಅದು ಹೋಗಿ ಇನ್ನೊಬ್ರು ಮಾತಾಡೋದೇನು ದೊಡ್ಡ ಕೆಲಸ ಅಲ್ಲ. ಮಾತಾಡೋದು ಅದೇನು ನಮ್ಗೇನು ಇವಾಗಲ್ಲ, 20 ವರ್ಷ ಅಂತ ಇದೆ ಇವಾಗಲ್ಲ. ನಾವು ಊರಲ್ಲಿ ಯಾರು ಕೇಳಿ, ಇಬ್ಬರಳ್ಳಿಯಲ್ಲಿ ಎಷ್ಟು ವರ್ಷದಿಂದ ಇದಾರೆ ಇವರು ಅಂತ ಕೇಳಿ ನೀವು. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಕೇಳಿ. ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಮಾಡಿರೋದು. ಇವಾಗ ಏನಂದ್ರೆ ಮುದುಕರು ಇವರು ಬರ್ತಾರೆ, ನೋಡಿದಾಗ ಬಿಡ್ದಿರಾ ಸುಮ್ಮನೆ ಯಾಕೆ ಅಂತ. ನಾವೇನು ಜಾಸ್ತಿ ಏನು ಚಾರ್ಜ್ ಮಾಡಲ್ಲ, ನಾವು ಬರೀ 80 ರೂಪಾಯಿಂದ 50 ರೂಪಾಯಿ ಚಾರ್ಜ್ ಮಾಡೋದು. ಅದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ 300 ರೂಪಾಯಿ 400 ರೂಪಾಯಿ ಬಿಲ್ ಹಾಕ್ತಾರಣ, ಅಷ್ಟು ಮಾತ್ರಕ್ಕೆ. ಇನ್ನು ಅರ್ಹತೆ ಇಲ್ಲದೆ ಚಿಕಿತ್ಸೆ ನೀಡುತ್ತಿರುವ ಇಂತಹ ನಕಲಿ ವೈದ್ಯರಿಂದ ಜನರ ಜೀವಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ದಾಳಿ ನಡೆಸಿ ನಕಲಿ ಕ್ಲಿನಿಕ್ಗಳನ್ನು ಮುಚ್ಚಿಸಬೇಕು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ನಕಲಿ ಕ್ಲಿನಿಕ್ಗಳ ಹಾವಳಿ ತಲೆದೋರಿದ್ದು, ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ
ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಸಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಹೆಸರಾಂತ ವಿದ್ಯುತ್ ಉಪಕರಣಗಳ ತಯಾರಿಕಾ ಸಂಸ್ಥೆಯಾದ ಫಿನೋಲೆಕ್ಸ್ ಕಂಪನಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ವಿದ್ಯುತ್ ಕೇಬಲ್ಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿಯೊಂದರ ಮೇಲೆ ಪೊಲೀಸರು ದಾಳಿ ನಡೆಸಿ ಕಾನೂನು ಕ್ರಮ ಜರುಗಿಸಲಾಗಿದೆ. ಚಿಂತಾಮಣಿ ನಗರದಲ್ಲಿ ನಡೆಸಿದ ಮಾರುಕಟ್ಟೆ ಸಮೀಕ್ಷೆಯ ವೇಳೆ ಇಲ್ಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪವಿರುವ ಭರತ್ ಇಂಜಿನಿಯರಿಂಗ್ ವರ್ಕ್ಸ್ ಎಂಬ ಮಳಿಗೆಯಲ್ಲಿ ಫಿನೋಲೆಕ್ಸ್ ಬ್ರ್ಯಾಂಡ್ ಹೆಸರಿನ ನಕಲಿ ಸಬ್ಮರ್ಸಿಬಲ್ ಎಲೆಕ್ಟ್ರಿಕಲ್ ಕೇಬಲ್ಗಳನ್ನು ಉದ್ದೇಶಪೂರ್ವಕವಾಗಿ ಮಾರಾಟ ಮತ್ತು ವಿತರಣೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಫಿನೋಲೆಕ್ಸ್ ಕಂಪನಿಯು ತನ್ನ ಗುಣಮಟ್ಟದ ಉತ್ಪನ್ನಗಳಿಂದಾಗಿ ದೇಶ ವಿದೇಶಗಳಲ್ಲಿ ಉತ್ತಮ ಹೆಸರು ಗಳಿಸಿದೆ. ಕಂಪನಿಯು ಪ್ಯಾಕೇಜಿಂಗ್, ಬಣ್ಣದ ವಿನ್ಯಾಸ ಮತ್ತು ಟ್ರೇಡ್ ಮಾರ್ಕ್ ಬಳಕೆಗೆ ಸಂಬಂಧಿಸಿದಂತೆ 1957 ಹಕ್ಕುಸ್ವಾಮ್ಯ ಕಾಯ್ದೆ ಅಡಿಯಲ್ಲಿ ಕಂಪನಿಯು ವಿಶೇಷ ಹಕ್ಕುಗಳನ್ನು ಹೊಂದಿದೆ. ಆದರೆ ಈ ಅಂಗಡಿಯು ನಕಲಿ ಕೇಬಲ್ ಮಾರಾಟ ಮಾಡುವ ಮೂಲಕ ಸಾರ್ವಜನಿಕರಿಗೆ ವಂಚಿಸುತ್ತಿರುವುದಲ್ಲದೆ ಕಂಪನಿಯ ಬೌದ್ಧಿಕ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಬಳಸಿಕೊಂಡು ವಂಚನೆ ಎಸಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ನಕಲಿ ದಂಧೆಯಿಂದಾಗಿ ಸಾರ್ವಜನಿಕರಿಗೆ ಹಾಗೂ ಕಂಪನಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗುತ್ತಿರುವುದಾಗಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ನಕಲಿ ವಿದ್ಯುತ್ ಕೇಬಲ್ಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ಚಿಂತಾಮಣಿ నగర ఠాణೆಯ పోలీసులు దాడి ನಡೆಸಿ ಕಾನೂನು ಕ್ರಮ ಜರುಗಿಸಿದ್ದಾರೆ. నా పేరు కాటారం దుబ్బరాజు. నేను ఫినోలెక్స్ కంపెనీలో మేనేజర్ ఐపీఆర్గా పనిచేస్తున్నాను. నేను ఇక్కడ చింతామణిలో వచ్చేసి నాకు ఇక్కడ మన సబ్మెర్సిబుల్ కేబుల్స్ ఫినోలెక్స్ కంపెనీవి డూప్లికేట్ అమ్ముతున్నట్టు ఇన్ఫర్మేషన్ వచ్చింది. మేము ఇక్కడ వెళ్ళి పోలీస్ వారితో వెళ్ళి మేము కంప్లైంట్ ఫైల్ చేశాము. పోలీస్ వాళ్ళతోనే వెళ్ళి మేము భారత్ ఇంజనీరింగ్ వర్క్స్ బిహైండ్ చింతామణి బస్ స్టాండ్ పక్కన మేము ఐడెంటిఫై చేస్తే ఒకటి బిండల్ దొరికింది. అది ఒక 500 మీటర్స్ ఉంటుంది. అది 2 లక్షల రూపాయల వరకు. ప్లస్ అతని గోడౌన్ వచ్చేసి కేజీఎన్ కాలనీలో ఉంది. అక్కడ వెతికితే అక్కడ 5 బిండలు దొరికినాయి మాకు. అదొకటి ఈచ్ బిండల్ వచ్చేసి అదొక 2 లక్షల రూపాయల వరకు ఉంటుంది. ఇదంతా మేము వెరిఫై చేసుకుని చూస్తే 100% ఇది డూప్లికేట్ సబ్మెర్సిబుల్ ఫినోలెక్స్ కేబుల్స్ అనమాట. ఇది రైతులు వాడుతూ ఉంటారు. రైతులు ఇప్పటి నుంచి ఏం చేయాలంటే ఫినోలెక్స్ కేబుల్ కొనేటప్పుడు కొంచెం చూసుకోనండి. మాకు కంప్లైంట్ ఇచ్చారు కాబట్టి మేము వచ్చి ఇక్కడ మేము వాళ్ళ మీద కంప్లైంట్ ఇచ్చేసి సార్తో చెప్పి సీజ్ చేపిస్తున్నాం. యూజ్ చేస్తూ ఉన్నారు, రైతులు వాడుతూ ఉన్నారు. కానీ అమ్మే వాళ్ళు మాత్రం భారత్ ఇంజనీరింగ్ వర్క్స్ వీరు. మేము వచ్చేసి గత 6 నెలలుగా మేము అబ్జర్వేషన్ చేస్తూ ఉన్నాము. 6 నెలల నుంచి మాకు 6 నెలల నుంచి ఒకసారి వచ్చి తీసుకొని పోయినాము శాంపుల్స్. మా ల్యాబొరేటరీకి పంపించాము. అప్పుడు దీనికి మా ల్యాబొరేటరీ రిపోర్ట్ కూడా డూప్లికేట్ అని వచ్చింది. తర్వాత మళ్ళీ వచ్చాము, మళ్ళీ ఒకసారి తీసుకొని పోయినాము. మళ్ళీ ఇప్పుడు ఒక మే 12th రోజు వచ్చాము ఇక్కడికి. వస్తే అట్నే అమ్ముతూ ఉన్నాడు అతను. మళ్ళీ శాంపుల్ కలెక్ట్ చేసుకొని ఇక తప్పదని చెప్పి మేము ಪೊಲೀಸ್ ವಾರಿಗೆ ಕಂಪ್ಲೇಂಟ್ ಫೈಲ್ చేశాము. ಸದ್ಯ ಈ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸುಮಾರು 80 ಲಕ್ಷ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ 3 ವರ್ಷ ಕಳೆದರೂ ಇದುವರೆಗೂ ಪೂರ್ಣಗೊಂಡಿಲ್ಲ. ಆದರೆ ಬಿಲ್ ಮಾತ್ರ ಪಾವತಿಯಾಗಿದೆ ಎಂದು ಗ್ರಾಮಸ್ಥರು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀನಿವಾಸ
ಶ್ರೀನಿವಾಸಪುರ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿ ಗ್ರಾಮದಿಂದ ಬೂಷ್ಪಲ್ಲಿ ಗ್ರಾಮದವರೆಗೆ ಸುಮಾರು 80 ಲಕ್ಷ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ 3 ವರ್ಷ ಕಳೆದರೂ ಇದುವರೆಗೂ ಪೂರ್ಣಗೊಳ್ಳದೆ ಬಿಲ್ ಪಾವತಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮರಸನಪಲ್ಲಿಯಿಂದ ಸುಮಾರು 2 ಕಿಲೋಮೀಟರ್ ದೂರದ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ 3 ವರ್ಷ ಕಳೆದಿದೆ. 3 ವರ್ಷದ ಹಿಂದೆ ಪ್ರಾರಂಭಿಸಿದ ರಸ್ತೆಯ ಎರಡೂ ಭಾಗಗಳಲ್ಲಿ ಚರಂಡಿ ಹೊಡೆದಿರುವ ಮಣ್ಣನ್ನ ರಸ್ತೆಗೆ ಹಾಕಿ ಬೇರೆ ಯಾವುದೇ ಕಾಮಗಾರಿಯನ್ನ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋಗಿರುವುದರ ಹಿಂದೆ ಯಾರ ಕೈವಾಡ ಇದೆ ಎನ್ನುವುದು ತಿಳಿದು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿ ಪೂರ್ಣಗೊಳಿಸಿಕೊಡಬೇಕು ಎಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ರಾಜೇಂದ್ರ ಅಂತ, ಮರಸನಪಲ್ಲಿ. ಈ ರೋಡ್ ಒಂದು 3 ವರ್ಷಕ್ಕೆ ಮುಂಚೆ ಶಾಂಕ್ಷನ್ ಆಗಿತ್ತು. ರಮೇಶ್ ಕುಮಾರ್ ಸೋತಾದ್ಮೇಲೆ ವೆಂಕಟೇಶ್ವರ ಬಂದರು. ಅವ್ರು ಯಾರು ಕೆಲಸ ಮಾಡ್ತೀವಿ ಅಂತ ಬಂದು JCPಯಲ್ಲಿ ಸದರ ಹಾಕ್ಬಿಟ್ಟು ರೋಲರ್ ತರಿಸ್ಬಿಟ್ಟು ಹಂಗೆ ಏನು ಕೆಲಸ ಮಾಡಿಲ್ಲ. ಆ ರೋಲರಲ್ಲಿ ಓಡಾಡಿಸ್ಬಿಟ್ಟು ಹಂಗೆ ಹೋದ್ರು. ನಿಮ್ಮವ್ರಿಗೆ ಇಲ್ಲಿ ಬಿಸಾಕ್ಬಿಟ್ರು. ಈ ಬಿಲ್ಲು ಆಗ್ಬಿಟ್ಟು ಎಲ್ಲ ತಿಂದ್ಬಿಟ್ಟಿದ್ದಾರಂತೆ. ಈ ರೋಡ್ ಲಾಸ್ಟ್ಲಿ ಇಲ್ಲಿಂದ ಸಿಮೆಂಟ್ ರೋಡು, ಮುಂದೆ ತಾರ್ ರೋಡ್ ಎಲ್ಲ ಹಾಕಬೇಕು, ಏನೂ ಹಾಕಿಲ್ಲ. ಬಿಲ್ ಮಾತ್ರ ಪಾಸ್ ಆಗೋದು. ಶಿವರಾಮ್ KV ಅಂತ, ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಪಂಚಾಯತಿಯಿಂದ ಮರಸನಪಲ್ಲಿ ಗ್ರಾಮದ ಮೂಲಸ್ಥರು. ಇದು ನಮಗೆ ಕಡೆ ಬಾರ್ಡ್ರ್, ಇದು ನಮ್ಮ ಹಳ್ಳಿ. ಸೊ ಇಲ್ಲಿ ಏನಾಗಿದೆ, ಕಳೆದ ವರ್ಷ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ರಸ್ತೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮರಸನಪಲ್ಲಿ ಗ್ರಾಮದಿಂದ ಬೂಷ್ಪಲ್ಲಿಗೆ ಹೋಗೋ ರೋಡಲ್ಲಿ ರಸ್ತೆ ಆಗಿದೆ, ಆಲ್ರೆಡಿ ಆಗಿದೆ ಅಂತೆಲ್ಲ ಬಿಲ್ಡರ್ಸ್ ಎಲ್ಲ ಬಂದಿದ್ರು. ಎಲ್ಲ ಬುಲ್ಡೋಸರ್ ತಂದೆಲ್ಲ ಸ್ವಲ್ಪ ಕೆಲಸ ಮಾಡಿದ್ದಾನೆ, ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ರೋಡ್ ಎಲ್ಲರೂ ತರಿಸಿದ್ರು, ಐಟಮ್ಸ್ ಎಲ್ಲ ತರಿಸಿದ್ರು. ಇನ್ನೇನು ತಾರ್ ಹಾಕ್ತಾರೆ ಅನ್ನೋಷ್ಟೊಳಗಡೆ, ಜಲ್ಲಿ ಹಾಕ್ತಾರೆ ಅನ್ನೋಷ್ಟೊಳಗಡೆ ಎಲ್ಲ ಗಾಡಿಗಳು ಮಾಯ ಆಗ್ಬಿಟ್ವು. ಸೊ ನಾವೇನು ಬೇರೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಾಯ್ಕೊಂಡಿದ್ವಿ. ಈಗ 1 ವರ್ಷದ ಮೇಲಾಗಿದೆ, ಇದುವರೆಗೂ ಮತ್ತೆ ಇವ್ರು ಯಾರು ಈ ಕಡೆ ಸುಳ್ಳಿಲಿಲ್ಲ. ಆಮೇಲೆ ಹೀಗೆ ಮಾತಾಡ್ತಾ ಎಲ್ಲರ ಬಾಯಲ್ಲಿ ಈಗ ಬರೋಕ್ಕೆ ಏನು ಶುರುವಾಗಿದೆ ಅಂದರೆ, ಈ ರೋಡ್ ಆಲ್ರೆಡಿ ಬಿಲ್ ಆಗೋಗಿದೆ. ಬಿಲ್ ಮಾಡ್ಕೊಂಡೆಲ್ಲ ಬಿಲ್ಡರ್ಸು, ಅಧಿಕಾರಿಗಳು, ರಾಜಕಾರಣಿಗಳೆಲ್ಲ ಭಾಗಿಯಾಗಿ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಭಾಳ ಫಾಸ್ಟಾಗಿ ಹರಿದಾಡ್ತಾ ಇದೆ. ಯಾಕೆ ಅವ್ರು ಬಂದಿಲ್ಲ ಅಂದರೆ ಇದು ಉದ್ದೇಶ ಅದೇ ಇರುತ್ತೆ, ಬೇರೆ ಇನ್ನೇನು ಇರೋದಿಲ್ಲ. ಯಾಕಂದರೆ ಕಡೆ ಗ್ರಾಮ, ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಇದನ್ನ ಬಿಡು ಅನಾಥವಾಗಿದೆ ಆ ಗ್ರಾಮಗಳು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಇಲ್ಲಿನ ರೈತರು ಪಾಪ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡಿದ್ದೇವೆ, ತಾರ್ ರೋಡ್ ಆಗೇ ಆಗತ್ತೆ ಅಂತ. ನೋಡಿ, ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದೆ. ಇದುವರೆಗೂ ಒಂದು ರಸ್ತೆ ಮಾಡೋದಕ್ಕೆ ನಾವಿಷ್ಟು ಏನು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಮುಖ್ಯ ಉದ್ದೇಶ ಇವತ್ತು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ರಸ್ತೆ ಯಾವ ಇಲಾಖೆಗೆ ಸೇರಿದೆ ಯಾರಿಗೂ ಗೊತ್ತಿಲ್ಲ, ಸರಿಯಾಗಿ ಯಾರು ಬಿಲ್ಡರು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ, ಮತ್ತು ಶಾಸಕರು ಕೂಡ ಇದನ್ನ ಪತ್ತೆ ಹಚ್ಚಿ ನಮ್ಗೆ ಇದನ್ನ ನ್ಯಾಯ ಒದಗಿಸ್ಬಿಟ್ಟು ಈ ರಸ್ತೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಅದನ್ನ ಬಿಟ್ಟು ಅವ್ರೇನೋ ನೆಗ್ಲೆಕ್ಟ್ ಮಾಡಿದ್ರೆ, ನಾವೇನಾದ್ರು ಪತ್ತೆ ಹಚ್ಚಿದ್ರೆ ಇದು ಕತೆ ಮತ್ತೆ ಬೇರೆ ರೀತಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಇದನ್ನ ಗಮನಕ್ಕೆ ತರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಇದನ್ನ ನಿರ್ಲಕ್ಷಿಸಬೇಡಿ. ಯಾಕಂದ್ರೆ ಕಡೆ ಗ್ರಾಮಗಳು, ನಾವಿನ್ನು ಜೀವನದಲ್ಲಿ ಯಾವಾಗಲೂ ನೋಡ್ತೀವೇನೋ ಗೊತ್ತಿಲ್ಲ, 87 ಲಕ್ಷ ರೂಪಾಯಿ ಬಿಲ್ ಆಗಿದೆ ಅಂತೆ. 1 ಲಕ್ಷ ರೂಪಾಯಿ ಕೆಲಸ ಮಾಡಿರಲ್ಲ ಅವರು. ಸೊ ಇಷ್ಟೊಂದು ಅನ್ಯಾಯವಾಗಿ ಗ್ರಾಮಗಳಿಗೆ ದ್ರೋಹ ಮಾಡೋದಕ್ಕೆ ನಿಮ್ಗೆ ಅಧಿಕಾರಿಗಳಾಗಿ ನಾವು ನೇಮಕ ಮಾಡ್ಕೋಬೇಕಾಗಿತ್ತ, ರಾಜಕಾರಣಿಗಳಿಗೆ ನಾವು ಆಯ್ಕೆ ಮಾಡ್ಕೋಬೇಕಾಗಿತ್ತ, ನಮಗೆ ಸಂದೇಶ ಬರುತ್ತೆ. ಮುಂದಿನ ಜನಾಂಗಕ್ಕೆ ನಾವು ಏನು ಅಂತ ಸಂದೇಶ ಕೊಡ್ಬೇಕು ಅಂತ ನಮಗೆ ಬಹಳ ಬೇಸರ ಆಗತ್ತೆ. ದಯವಿಟ್ಟು ಇದನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮಕ್ಕೆ ತಮಗೆ ಒತ್ತಡ ತರ್ತಾ ಇದೀವಿ ಸರ್. ಇದೇ ಸಂದರ್ಭದಲ್ಲಿ ಮರಸನಪಲ್ಲಿ ಗ್ರಾಮಸ್ಥರಾದ KV ಶಿವರಾಮ್, JDU ಉಪಾಧ್ಯಕ್ಷರು ರಾಮಕೃಷ್ಣ, ರಾಜೇಂದ್ರ, ವೇಣುಗೋಪಾಲ್ ಹಾಗೂ ಗ್ರಾಮಸ್ಥರು ಇದ್ರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಖಾಸಗಿ ಕಂಪನಿಯ ಬಸ್ಸಿನ ಹಿಂಭಾಗಕ್ಕೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಕೋಲಾರ ಸಮೀಪದ ನರಸಾಪುರ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಖಾಸಗಿ ಬಸ್ಸಿನ ಹಿಂಭಾಗಕ್ಕೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಂಜೆ ಸುಮಾರು 4:30 ಸಮಯದಲ್ಲಿ ಚಿಂತಾಮಣಿ ಮುರುಗಮಲ್ಲ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಗಾಯಗೊಂಡ ಸವಾರನನ್ನ ಶಿಡ್ಲಘಟ್ಟ ತಾಲೂಕಿನ ಆಜಾದ್ ನಗರದ ನಿವಾಸಿ 27 ವರ್ಷದ ಆತಿಕ್ ಪಾಷಾ ಎಂದು ಗುರುತಿಸಲಾಗಿದ್ದು, ಗಾಯಾಳುವನ್ನ ಕೂಡಲೇ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳು ಚಿಂತಾಮಣಿ ಮೂಲಕ ಮುರುಗಮಲ್ಲಾಗೆ ಹೋಗುತ್ತಿದ್ದ ಎನ್ನಲಾಗಿದೆ. ಬಸ್ ಸಹ ಚಿಂತಾಮಣಿಯಿಂದ ಮುರುಗಮಲ್ಲ ಕಡೆ ಹೋಗುತ್ತಿದ್ದು, ಕಾಗತಿ ಗ್ರಾಮದ ಬಳಿ ಬಸ್ ಚಾಲಕ ಕಂಪನಿಯ ನೌಕರನನ್ನ ನಿಲ್ಲಿಸಲು ಹಠಾತ್ತನೆ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ಹಿಂಬದಿಯಿಂದ ಬರ್ತಿದ್ದ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಬಸ್ಸಿನ ಹಿಂಭಾಗಕ್ಕೆ ಜೋರಾಗಿ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು, ಸವಾರನ ತಲೆ ಮತ್ತು ಕೈಕಾಲುಗಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ತಕ್ಷಣವೇ ಧಾವಿಸಿ ಗಾಯಾಳುವನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾಮರ್ಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ARMPU ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೂರ್ತಿ ಸಾಮ್ರಾಟ್ ಮಾತನಾಡಿದರು. ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಬದಲಾವಣೆ ತರಬಹುದು ಎಂಬುದರ ಬಗ್ಗೆ ಇತಿಹಾಸ ಸಾಕ್ಷಿಯಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತು ನಡೆಯಬೇಕು. ಪೋಷಕರು, ಕಾಲೇಜಿನ ಅಧ್ಯಾಪಕರು ಮತ್ತು ಗುರು ಹಿರಿಯರಿಗೆ ಗೌರವಿಸುವ ಮೂಲಕ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಆದರ್ಶ ಸಮಾಜವನ್ನ ನಿರ್ಮಿಸಬೇಕೆಂದರು. ಕಾಮರ್ಸ್ ಸ್ಟೂಡೆಂಟ್ಸ್ ಮನಸ್ಸು ಮಾಡಿದ್ರೆ ಇಡೀ ವರ್ಲ್ಡ್ ಅಲ್ಲಿನೇ ನಮ್ಮ ಇಂಡಿಯಾನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಿಕಾಸ್ ದೇ ನೋ ವೆರಿ ವೆಲ್ ಹೌ ಟು ಮ್ಯಾನೇಜ್ ದ ಮ್ಯಾನೇಜಿಂಗ್ ಸ್ಕಿಲ್ಸ್ ದೇ ಹ್ಯಾವ್. ನಮ್ಮ ಫಿನಾನ್ಸ್ ಮಿನಿಸ್ಟ್ರು ಕಾಮರ್ಸ್ ಅವರಾಗಿದೆ ಚೆನ್ನಾಗಿರ್ತೇನೋ ಅಂತ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನ ಲೀಡ್ ಮಾಡಬೇಕಾದ್ರೆ ದೇ ವಾಂಟ್ಸ್ ದ ಮ್ಯಾನೇಜಿಂಗ್ ಸ್ಕಿಲ್ಸ್.
ನಿಮ್ಮ ಕಾಲೇಜನ್ನ ಇಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್. He has a such kind of managing skills, so that you are all lucky students being a student of this first grade college in Shitlaghatta. First 5 years I observed. So our HOD Smita madam and principal sir, they have conducted many programs. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿಯ ಆನಂದ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎಂ ಸುನೀತಾ, ಡಾಕ್ಟರ್ ಶಿವಶಂಕರಾಚಾರಿ, ಐಕ್ಯುಎಸಿ ಘಟಕದ ಸಂಯೋಜಕ ಪ್ರೊಫೆಸರ್ ಜಿಬಿ ವೆಂಕಟೇಶ್ ಇನ್ನಿತರರು ಉಪಸ್ಥಿತರಿದ್ದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕುಡಿಯುವ ನೀರಿಗೆ ಹಾಹಾಕಾರ, ದೂರು ನೀಡಿದರೂ ಸ್ಪಂದಿಸದ ಅಧಿಕಾರಿಗಳು, ಭುಗಿಲೆದ್ದ ಸಾರ್ವಜನಿಕರ ಆಕ್ರೋಶ. ರಾಜಾರೋಷವಾಗಿ ನಕಲಿ ಕ್ಲಿನಿಕ್ಗಳ ಕಾರುಬಾರು, ಸಾರ್ವಜನಿಕರ ಆತಂಕ, ಅಧಿಕಾರಿಗಳ ಕಣ್ಣ ಮುಚ್ಚಾಲೆ. ಹೆಸರಾಂತ ಕಂಪನಿಯ ಹೆಸರು ದುರ್ಬಳಕೆ ಆರೋಪ, ನಕಲಿ ವಿದ್ಯುತ್ ಕೇಬಲ್ಗಳ ಮಾರಾಟ, ಪೊಲೀಸರ ದಾಳಿ. 3 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ, ಬಿಲ್ ಮಾತ್ರ ಸಂಪೂರ್ಣ ಪಾವತಿ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.